ಅರಿಶಿನ ಮತ್ತು ಚಂದನದ ಗುಣಗಳ ಸಂತೋಷಿನಷ್ಟು ವೆಲ್ಕಮ್ ಬ್ಯಾಕ್ ಟು ವಿಶಿಕಾ ಸಾಯಾ ವ್ಲಾಗ್ಸ್. ನಮ್ಮ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಒಂದಷ್ಟು ವ್ಲಾಗ್ಸ್ ಮಾಡಿದ್ವಿ. ಅದ್ರ ನಂತರ ನನ್ನ ಪೋಸ್ಟ್ ಪಾರ್ಟಮ್ ಬಗ್ಗೆ ಕೂಡ ಸ್ವಲ್ಪ ಮಾತಾಡ್ಬೋದು ಅಂತ ಸಜೆಷನ್ಸ್ ಬಂತು, ನಮಗೂ ಅನಿಸ್ತು. ಸೊ ಹಿಯರ್ ಇಟ್ ಗೋಸ್. ನಾವು ಹೇಗೆ 3 ಟ್ರೈಮಿಸ್ಟರ್ ಅಂತೀವಿ ಪ್ರೆಗ್ನೆನ್ಸಿಯಲ್ಲಿ, ಇದೂ ಒಂಥರ ಇನ್ನೊಂದು ಟ್ರೈಮಿಸ್ಟರ್ ಥರಾನೇ. ಇಟ್ ಆಲ್ಸೋ ಕೈಂಡ್ ಆಫ್ ಲಾಸ್ಟ್ 3 months. 3 ಟ್ರೈಮಿಸ್ಟರ್ ಆದಮೇಲೆ ಮತ್ತೆ 3 ತಿಂಗಳು ಪೋಸ್ಟ್ ಪಾರ್ಟಮ್ ಜರ್ನಿ ಅಂತ. 3 ತಿಂಗಳು ಬೇಕಾಗತ್ತೆ ಫಾರ್ ಎವ್ರಿಥಿಂಗ್ ಟು ಗೆಟ್ ಬ್ಯಾಕ್ ಟು ನಾರ್ಮಲ್. ಫಸ್ಟ್ ಆಫ್ ಆಲ್ ಹಾಸ್ಪಿಟ್ಲಲ್ಲಿ ಅದು ಮತ್ತೆ 3 ದಿನ ಆದಮೇಲೆ ಮನೆಗೆ ಬಂದಮೇಲೆ ಕೂಡ ಮೇನ್ ಥಿಂಗ್ ವಾಸ್ ಫಾಲೋವಿಂಗ್ ವಾಟ್ ದ ಡಾಕ್ಟರ್ ಸೆಡ್. ಸೊ ಪೇನ್ ಕಿಲ್ಲರ್ಸು, ಆ್ಯಂಟಿಬಯೋಟಿಕ್ಸು, ಆ್ಯಂಟಾಸಿಡ್ಸು, ಸಮ್ ಬೆಟಡೈನ್ ವಾಷರ್ಸ್, ಆಯಿಂಟ್ಮೆಂಟ್ಸ್, ಮತ್ತು ಸೊಂಟಕ್ಕೆ ಬೆಲ್ಟ್ ಕಟ್ಟೋದು ಅಥವಾ ಏನಾದ್ರು ಬಟ್ಟೆ ಕಟ್ಟೋದು, ಲೈಕ್ ಅ ವೇಸ್ಟ್ ಬೆಲ್ಟ್. ಸೊ ದೋಸ್ ಥಿಂಗ್ಸ್ ಆ್ಯಸ್ ಪರ್ ಡಾಕ್ಟರ್ ಸೆಡ್ ಆಬ್ವಿಯಸ್ಲಿ ಫಾಲೋ ಮಾಡಬೇಕು. ಆ್ಯಂಡ್ ದೆನ್ ಡಾಕ್ಟರ್ಸ್ ಹೇಳ್ತಾರೆ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಫುಡ್ಗೆ ಅಂತ. ಬೇಸಿಕ್ಲಿ ಯು ಕ್ಯಾನ್ ಈಟ್ ಎನಿಥಿಂಗ್, ಬಟ್ ಪೀಡಿಯಾಟ್ರಿಷಿಯನ್ ಹೇಳಿದ್ರು ಗ್ಯಾಸಿ ಫುಡ್ಸ್ ಬೇಡ, ಮಗುವಿಗೆ ಗ್ಯಾಸಿ ಫೀಲ್ ಆಗ್ಬೋದು ಆ ಹಾಲಿಂದಾಗಿ ಅಂತ. ಸೊ ನಾನು ಆ್ಯಕ್ಚುಲಿ ನಾಟ್ ಜಸ್ಟ್ ಗ್ಯಾಸಿ ಫುಡ್, ಐ ಹ್ಯಾಡ್ ಅ ಲಾಟ್ ಆಫ್ ಅದರ್ ರೆಸ್ಟ್ರಿಕ್ಷನ್ಸ್ ಆಲ್ಸೋ. ನಮ್ಮ ಮನೇಲಿ ಅಂದರೆ ಮುಂಚಿಂದಾನೇ ಬಾಣಂತನಕ್ಕೆ ಅಂತ ಒಂದಷ್ಟು ಡೂಸ್ ಆ್ಯಂಡ್ ಡೋನ್ಸ್ ಇದ್ದಾವೆ. ಸೊ ಫುಡ್ ರೆಸ್ಟ್ರಿಕ್ಷನ್ಸ್ ಬಂದಾಗ ಮೇನ್ಲಿ ಬರೀ ಗಂಜಿ, ಅಕ್ಕಿದು ಐಟಮ್ಸು ಆ್ಯಂಡ್ ಸರಿಯಾಗಿ ಬೇಯಿಸಿದ್ದು, ಅಂದರೆ ಹೆವಿ ಫುಡ್ ಬೇಡ ಅಂತ. ಬಿಕಾಸ್ ನಮ್ಮ ಆರ್ಗನ್ಸ್ ಎಲ್ಲ ಏನಿದೆ ದೇ ಆರ್ ಸ್ಟಿಲ್ ಗೆಟಿಂಗ್ ಬ್ಯಾಕ್ ಟು ನಾರ್ಮಲ್. ಮುಂಚಿನ ಥರ ಡೈಜೆಷನ್ ಎಲ್ಲ ಆಗುತ್ತಾ ಇಲ್ವಾ ಗೊತ್ತಿರಲ್ಲ. ಏನಾದ್ರು ತಿಂದು ಇಂಡೈಜೆಷನ್ ಆಗಿ ಮತ್ತೇನಾದ್ರು ಫ್ಯೂಚರ್ಗೆ ಪ್ರಾಬ್ಲಮ್ಸ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಸೊ ಟು ಬಿ ಆನ್ ದ ಸೇಫ್ ಸೈಡ್ ಏನು ತಿನ್ನೋದು ಬೇಡ ಅಂತಾನೆ ರೆಸ್ಟ್ರಿಕ್ಷನ್ಸ್ ಇರೋದು. ಸೊ ನಾನು ಜಸ್ಟ್ ಗಂಜಿ, ಪಲ್ಯ, ಅದರಲ್ಲೂ ತರಕಾರಿಗಳು ಯಾವ್ದು ಆಗ್ಬೋದು ಆಗಲ್ಲ ಅಂತ ಇತ್ತು. ನೋ ಹೆವಿ ವೆಜಿಟೇಬಲ್ಸ್, ನೋ ಗ್ಯಾಸಿ ವೆಜಿಟೇಬಲ್ಸ್. ಸೊ ಬೇಸಿಕ್ಲಿ ಆಲ್ ದ ಗಾರ್ಡ್ಸ್ ಏನಿತ್ತು, ಆ್ಯಶ್ ಗಾರ್ಡ್, ರಿಚ್ ಗಾರ್ಡ್, ಬಾಟಲ್ ಗಾರ್ಡ್, ಸ್ನೇಕ್ ಗಾರ್ಡ್, ಇಂಥವುಗಳು, ಸೌತೆಕಾಯಿ, ಹೀಗೆಲ್ಲ. ಅದರ್ ದನ್ ದಟ್ ಐ ಹ್ಯಾವ್ ಹ್ಯಾಡ್ ಕ್ಯಾರೆಟ್, ಬೀಟ್ರೂಟ್, ಮೂಲಂಗಿ, ಇದೆಲ್ಲ ಐ ವಾಸ್ ಮ್ಯಾನೇಜಿಂಗ್ ಓಕೆ. ನನಗೆ ಯಾವ್ದು ಆಗತ್ತೆ ಆಗಲ್ಲ ಅಂತ ಸ್ವಲ್ಪ ನೋಡ್ಕೊಂಡು ಕೂಡ ಪ್ಲಸ್ ಮೈನಸ್ ಮಾಡ್ಕೊತಿದ್ದೆ ನನ್ನ ಲಿಸ್ಟಲ್ಲಿ. ಮತ್ತು ಆಲ್ಸೋ ಹೌ ದ ಬೇಬಿ ರಿಯಾಕ್ಟ್ಸ್. ಸೊ ನಾನು ಒಂದಿನ ಬಾಳೆದಂಡದು ಐಟಮ್ ತಿಂದಿದ್ದೆ, ಆ್ಯಂಡ್ ದೆನ್ ಮಗುವಿಗೆ ಡೈರಿ ಆಗಿತ್ತು ನೆಕ್ಸ್ಟ್ ಡೇ. ಸೊ ದೋಸ್ ಥಿಂಗ್ಸ್ ಲೈಕ್ ನಾಟ್ ಜಸ್ಟ್ ಒನ್ಸ್, ನಾನು 2 ಸಲ ಹಾಗೆ ಮಾಡಿದಾಗ ಹಂಗಾಯಿತು. ಸೊ ಐ ನ್ಯೂ ದಟ್ ಇಟ್ ಇಸ್ ರಿಲೇಟೆಡ್ ಟು ವಾಟ್ ಐ ಈಟ್. ಆ್ಯಂಡ್ ದೆನ್ ಬ್ರೆಸ್ಟ್ ಫೀಡಿಂಗ್ ಬಂದಾಗ ಅದಕ್ಕೂ ಗುಡ್ ಗಟ್ ಹೆಲ್ತ್ಗೆ ಏನೇನು ಬೇಕು ಅಂತೆಲ್ಲ ತಿಂತಿದ್ದೆ. ಹಾಲು ಚೆನ್ನಾಗಾಗಲಿಕ್ಕೆ ಮೆಂತೆ ಬೀಜನ ಹುರಿದು ಹುಡಿ ಮಾಡಿ, ಆಬ್ವಿಯಸ್ಲಿ ತುಂಬ ಕಹಿ ಇತ್ತು, ಸೊ ಬೆಲ್ಲದ ಜೊತೆ ತಿಂತಿದ್ದೆ. ಮತ್ತು ಸಬ್ಬಸಿಗೆ ಸೊಪ್ಪು, ಇಂಥದ್ದು ಸೊಪ್ಪುಗಳು, ಮತ್ತು ನೆಲ್ಲಿಂಡಿದು, ಅಂದರೆ ನೆಲ್ಲಿಕಾಯಿನ ಬೇಯಿಸಿ ಒಣಗಿಸಿ ಏನೋ ಮಾಡ್ತಾರೆ, ಒಂದು ಹಿಂಡಿ ಬ್ಲ್ಯಾಕ್ ಕಲರ್ ಥರ ಇರುತ್ತೆ ಪೇಸ್ಟ್. ಸೊ ಅದರದ್ದು ಸಾರು ಅಂಥದ್ದೇನಾದ್ರು ಮಾಡಿ ತಿಂತಿದ್ದೆ. ಆ್ಯಂಡ್ ಆಲ್ಸೋ ಅಮ್ಮ ಕಲರ್ ಕೊಡಿ ತಬ್ಲಿ ಅಂತ ಒಂದು ಮಾಡ್ತಾಯಿದ್ರು, ಅಂದರೆ ಚಿಗುರುಗಳು ಎಲೆಗಳಲ್ಲಿ ಅದನ್ನ ಬೇಯಿಸಿ ತಂಬ್ಳಿ ಮಾಡಿಕೊಡೋದು. ಅದರದ್ದೊಂದು ರೆಸಿಪಿ ಅಷ್ಟೇ ನಾನು ಲಿಂಕಲ್ಲಿ ಶೇರ್ ಮಾಡ್ತೀನಿ. ದಟ್ಸ್ ಗುಡ್ ಈವನ್ ಫಾರ್ ಪೀಪಲ್ ಜನರಲಿ. ಮತ್ತು ಅಮ್ಮ ಕಾಳು ಜೀರಕಿ ಕಷಾಯ ಅಂತ ಮಾಡಿಕೊಟ್ಲು, ಬ್ಲ್ಯಾಕ್ ಕ್ಯೂಮನ್ ಸೀಡ್ಸ್. ಸೊ ಅದ್ರದ್ದು ಕಷಾಯ ತಿಂದು ಐ ಆ್ಯಕ್ಚುಲಿ ಸಾ ದಟ್ ಇಟ್ ಹೆಲ್ಪ್ ಮೀ. ಯಾಕಂದರೆ ನನಗೆ ಆ್ಯಕ್ಚುಲಿ 3-4 ವೀಕ್ಸ್ ತನಕ ಬ್ಲೀಡಿಂಗ್ ಇತ್ತು. ಅದು ಕಮ್ಮಿ ತುಂಬ ಸ್ಲೋ ಆಗಿ ಆಗ್ತಿತ್ತು, ಆ್ಯಂಡ್ ನಾಟ್ ಆ್ಯಸ್ ಕ್ವಿಕ್ಲಿ ಆಸ್ ಐ ಎಕ್ಸ್ಪೆಕ್ಟೆಡ್. ಸೊ ಈ ಕಷಾಯ ಕುಡಿದ್ಮೇಲೆ ಆ್ಯಕ್ಚುಲಿ ಸಡನ್ ಪೇನ್ ಬಂದು ಬ್ಲೀಡಿಂಗ್ ಸಡನ್ ಜಾಸ್ತಿ ಆಗಿ ಕೈಂಡ್ ಆಫ್ ಕ್ಲಿಯರ್ಡ್ ಔಟ್ ಮೈ ಯೂಟ್ರಸ್. ಇಟ್ ಹ್ಯಾಪೆಂಡ್ ಟ್ವೈಸ್. ಸೊ ಇನ್ ದ್ಯಾಟ್ ವೇ ಇಟ್ ಡೆಫಿನೆಟ್ಲಿ ಹೆಲ್ಪ್ ಮೀ. ಬ್ರೆಸ್ಟ್ ಫೀಡಿಂಗ್ ಬಂದಾಗ ಅದರಿಂದನೇ ವೇಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ಅಲಾಂಗ್ ವಿತ್ ದ್ಯಾಟ್ ಈ ಫುಡ್ ರೆಸ್ಟ್ರಿಕ್ಷನ್ಸ್ ಅಲ್ಲಿ ನನಗೆ ಎಣ್ಣೆ ಇಲ್ಲ, ಮೊಸರು, ಮಜ್ಜಿಗೆ ಅಂಥದ್ದೇನೂ ಇಲ್ಲ. ಸೊ ಒಗ್ಗರಣೆ ಹಾಕೋದು ಕೂಡ ಬರೀ ತುಪ್ಪದಲ್ಲೇ, ತುಪ್ಪದ ಒಗ್ಗರಣೆ, ದೇಸಿ ಘೀ. ಸೊ
ಆ ರೆಸ್ಟ್ರಿಕ್ಷನ್ಸ್ ಇಂದಾಗಿ ಕೂಡ ನಾನು 0 ಫ್ಯಾಟ್ ಡಯಟ್ ಅಲ್ಲಿ ಕಂಪ್ಲೀಟ್ ಕರಗ್ ಹೋಗಿದ್ದೆ. ನಮ್ಮ ಸೈಡಲ್ಲಿ ಹೇಳೋದೇ ಹಾಗೆ, ಬಾಣಂತಿ ಕರಗಬೇಕು ಅಂತ. ಆಫ್ಟರ್ 2 months of all these restrictions, then she can start gaining back whatever weight she wants. But first 2 months ಅಲ್ಲಿ all the weight that we gained in pregnancy ಅದನ್ನ ಕರಗಿಸಿದಷ್ಟು ಒಳ್ಳೇದು ಅಂತ ಹೇಳಿಕೆ. ಅಂಡ್ ನಾಟ್ ಜಸ್ಟ್ ರಿಗಾರ್ಡಿಂಗ್ ಫುಡ್, ಲೈಕ್ ಬಾಣಂತಿಗೆ ಶೀತ ಆಗಬಾರ್ದು, ಉಷ್ಣ ಹೀಟ್ ಎಷ್ಟಾದ್ರೂ ಪರವಾಗಿಲ್ಲ. ಸೊ ಈ ಕಷಾಯಗಳು ಮತ್ತೆ ಏನೆಲ್ಲ ಕೊಡ್ತಾರೆ ಅವರು, ಅದೆಲ್ಲ ಉಷ್ಣ ಆಗುವಂತ ವಿಷಯಗಳೇ. ಯಾಕಂದ್ರೆ ಬಾಣಂತಿಗೆ ಒಂದ್ ವೇಳೆ ಶೀತ ಆದ್ರೆ, ಮಗುವಿಗೆ ಶೀತ ಆದ್ರೆ ಮತ್ ಮಗುವಿಗೆ ಹಾಲು ಕುಡಿಯಕ್ಕಾಗಲ್ಲ ಅಂತ. ದಟ್ಸ್ ದ ಮೇನ್ ಕನ್ಸರ್ನ್ ಐ ಥಿಂಕ್. when there are a few other concerns as well. Now we have to lay on our back as much as possible with a blanket on, ondappa hodike ಹಾಕೊಂಡು as much as possible ಫ್ಯಾನ್ ಇಲ್ಲದೆ ಮಲ್ಕೋಬೇಕು ಅಂತ ಹೇಳ್ತಾರೆ. So those things I followed a little bit, followed as much. And ಮಲ್ಕೊಳ್ಳೋದು ಆಬ್ವಿಯಸ್ಲಿ ಫಸ್ಟ್ ಫ್ಯೂ ಡೇಸ್ ಅಂತೂ, ಫಸ್ಟ್ ಫ್ಯೂ ವೀಕ್ಸ್ ಅಂತೂ ಏನೂ ಮಾಡೋಕ್ಕಾಗಲ್ಲ, ಬರೀ ಮಲ್ಕೊಳ್ಳೋದೆ ಆ್ಯಂಡ್ ಹಾಲು ಕೊಡೋಕ್ಕೆ, ತಿನ್ನೋಕ್ಕೆ, ಸ್ನಾನಕ್ಕೆ ಅಂತ ಹೇಳೋದು ಅಷ್ಟೇ. ಸ್ನಾನ ಬಂದಾಗ ಆ್ಯಕ್ಚುಲಿ ಅಮ್ಮ ನನ್ನ ಡೆಲಿವರಿಗಿಂತ ಮುಂಚೆನೇ ಒಂದು ಎಣ್ಣೆ ಮಾಡಿಟ್ಟಿದ್ಲು, ದಾರೆಪುಳಿ ಅಂತ ಒಂದು ಹಣ್ಣು, ಹುಳಿ ಹಣ್ಣು. ಅದನ್ನ ಎಳ್ಳೆಣ್ಣೆ ಬೇಸಲ್ಲಿ ಕುದಿಸಿ ಕಾನ್ಸಂಟ್ರೇಟ್ ಮಾಡಿ ಎಣ್ಣೆ ಮಾಡಿರೋದು. ಸೊ ಅದನ್ನ ನಾನು ಆಯಿಲ್ ಮಸಾಜ್ ಥರ ಮಾಡಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ತಿದ್ದೆ, ಆಲ್ಮೋಸ್ಟ್ ಸಿಮಿಲರ್ ಟು ಆಯುರ್ವೇದ ಅಭ್ಯಂಗಗಳು. ಸೊ ಆಯಿಲ್ ಮಸಾಜ್ ಮಾಡಿ ಒಂದು ಸ್ಟೀಮ್ ಬಾತ್ ಮಾಡೋ ಥರ ಆಗ್ತಿತ್ತು. ದ್ಯಾಟ್ ಡೆಫಿನೆಟ್ಲಿ ಹೆಲ್ಪ್ ವಿತ್ ಲೈಕ್ ನನ್ನ ಬೋನ್ ಸ್ಟ್ರೆಂತ್, ಮಸಲ್ ಸ್ಟ್ರೆಂತ್ ಸೊ ವಾಪಸ್ ಸಿಗೋಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಆಗಿತ್ತು. ಆ್ಯಂಡ್ ಆಲ್ಸೋ ಬಿಗಿನಿಂಗಲ್ಲಿ ಕೂತ್ಕೊಳ್ಳೋಕ್ಕೂ ಪ್ರಾಬ್ಲಮ್ ಆಗ್ತಿತ್ತು, ಆ ಸ್ಟಿಚಸ್ಸು, ಹೀಲಿಂಗ್, ಪೇನ್ ಅಂತ ಅಂದ್ಕೊಂಡು. ಸೊ ನನ್ನ ಗಂಡಂಗೆ ಆ್ಯಕ್ಚುಲಿ ಒಂದು ಸೂಪರ್ ಐಡಿಯಾ ಬಂತು, ನೆಕ್ ಪಿಲ್ಲೋ ಯೂಸ್ ಮಾಡೋಣ ಅಂತ. ಸೊ ನೆಕ್ ಪಿಲ್ಲೋನೇ ಚೇರ್ ಮೇಲಿಟ್ಟು ಅದ್ರ ಮೇಲೆ ಕೂತ್ಕೊಳ್ಳೋಕ್ಕೆ ಇಟ್ ವಾಸ್ ವೆರಿ ವೆರಿ ಈಸಿ ಆ್ಯಂಡ್ ಹೆಲ್ಪ್ಫುಲ್. ಸೊ ಅದೊಂದು ಟಿಪ್ಪು. ಫುಡ್ ಬಂದಾಗ ಮೆಂತೆ ಹುಡಿ ಜೊತೆ ನೆಲ್ಲಿಂಡಿ ಮತ್ತು ಆಲ್ಸೋ ನನ್ನ ಮಾವ ಒಂದು ಲಾಡು ತಂದು ಕೊಟ್ಟರು, ಡಿಂಕ್ ಲಾಡು ಅಂತ. ಕರ್ದಂಟು ಥರನೇ ಇರುತ್ತೆ, ಮರಾಠಿ ಜನಾಂಗ ಜಾಸ್ತಿ ತಿಂತಾರೆ ಡಿಂಕ್ ಲಾಡು ಅಂತ. ನಾರ್ತ್ ಕರ್ನಾಟಕದಲ್ಲೂ ಇದೆ ಅನಿಸುತ್ತೆ. ಅದು ಬಾಣಂತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಆಲ್ ದ ಥಿಂಗ್ಸ್ ದಟ್ ಆರ್ ಗುಡ್ ಫಾರ್ ಗಟ್ ಹೆಲ್ತ್. ಬೇರೇನು ತಿನ್ಲಿಕ್ಕೆ ಕೊಡದೇ ಇದ್ದಾಗ ಇದಾದ್ರು ಸಿಕ್ತು ಅಂತ ಭಾರಿ ಖುಷಿ ಇಲ್ಲಿದ್ದೆ ನಾನು. ಆ್ಯಕ್ಚುಲಿ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ವಾಟ್ ಯು ಈಟ್. ನನ್ನ ಹಸಿವೆ ತುಂಬ ಜಾಸ್ತಿ ಇತ್ತು ಬ್ರೆಸ್ಟ್ ಫೀಡಿಂಗ್ ಮಾಡೋ ಕಾರಣದಿಂದ. ಈಗಲೂ ನಾನು ಮುಂಚೆಯಿಂದ ತುಂಬ ಜಾಸ್ತಿ ತಿಂತೀನಿ ಬಿಕಾಸ್ ಐ ರಿಕ್ವೈರ್ ಇಟ್ ಫಾರ್ 2 people. ಆದರೆ ಏನು ಅಂದರೆ ಇಟ್ಸ್ ನಾಟ್ ಜಸ್ಟ್ ವಾಟ್ ಯು ಕ್ಯಾನ್ ಆ್ಯಂಡ್ ಕೆನಾಟ್ ಈಟ್, ಇಟ್ಸ್ ಆಲ್ಸೋ ಅಬೌಟ್ ಹೌ ಫ್ರೆಶ್ ಇಟ್ ಇಸ್. ಇವತ್ತು ಮಾಡಿದ್ದನ್ನೇ ತಿನ್ನಬೇಕು ಅಂತ. ಬಾಣಂತಿ ಆರ್ ಆ್ಯಕ್ಚುಲಿ ಎನಿವನ್ ಹಳೆಯ ಊಟ ತಿನ್ನಬಾರ್ದು, ಬಟ್ ಈಗ ಫ್ರಿಜ್ಜೆಲ್ಲ ಇಟ್ಕೊಂಡು ಡೈಲಿ ನಿನ್ನೆದು ಮೊನ್ನೆದು ಅಂತ ತಿಂತಾ ಇರ್ತೀವಿ. ಬಟ್ ಬಾಣಂತಿ ಅಟ್ಲೀಸ್ಟ್ ಫ್ರೆಶ್ ತಿನ್ನಬೇಕು, ನಿನ್ನೆದು ಮೊನ್ನೆದೆಲ್ಲ ತಿನ್ನಬಾರ್ದು, ಇವತ್ತಿದೆ ಫ್ರೆಶ್ ತಿನ್ನಬೇಕು ಅಂತ. ಸೊ ಅದನ್ನೆಲ್ಲ ಮಾಡಿಕೊಂಡು ಹೆಂಗೋ ಒಂದು 30-40 days ಕಳೀತು, ವೆರಿ ಸ್ಟ್ರಿಕ್ಟ್ ರೆಸ್ಟ್ರಿಕ್ಷನ್ಸ್. ಸೊ 40 to 60 days ನಾಟ್ ಸೋ ಸ್ಟ್ರಿಕ್ಟ್. ಯು ಕ್ಯಾನ್ ಸ್ಟಾರ್ಟ್ ಟ್ರೈಯಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್. ಮಗು ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ ಒನ್ಸ್ ಯು ಸ್ಟಾರ್ಟ್ ಆ್ಯಡಿಂಗ್ ಟು ಯುವರ್ ಡಯಟ್ ಆ್ಯಂಡ್ ಫ್ಯೂ ಥಿಂಗ್ಸ್ ದಟ್ ಯು ಕ್ಯಾನ್ ಟ್ರೈ ಆ್ಯಂಡ್ ನಾಟ್ ಟ್ರೈ ಅಂತೆಲ್ಲ. ಸೊ 60 days ಮಾರ್ಕ್ ತನಕ ಬಾಣಂತನ ಹೌದು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಬಟ್ ನಾಟ್ ಸೋ ಸ್ಟ್ರಿಕ್ಟ್ ಅಂತ. 60 days ಆದಮೇಲೆ 90 days ತನಕ ಆಲ್ಸೋ ಆವಾಗ ಬಾಣಂತಿ ಅಂತ ಹೇಳಲ್ಲ, ದಟ್ ಇಸ್ ಡನ್. ಆದರೂ ಇಟ್ಸ್ ಬೆಟರ್ ಟು ಬಿ ಕೇರ್ಫುಲ್. ಅಂದರೆ ಮಗುವಿನ ವೇಟ್ಗಿಂತ ಜಾಸ್ತಿ ವೇಟ್ ಎತ್ಕೋಬಾರ್ದು ಹಾಗೆಲ್ಲ. 90 days ಕಳೆದ್ಮೇಲೆ you're supposed to be back to what normal looks like for you. Medically speaking, actually ನಮ್ಮ ಬಾಡಿ ಏನಿರುತ್ತೆ, it takes time to get back, not just physically but also like ನಮ್ಗೆ ಗೊತ್ತೇ ಇರಲ್ಲ ನಮ್ಮ ಹಾರ್ಮೋನ್ಸ್ ಹೆಂಗೆ ಚೇಂಜ್ ಆಗ್ತಿದೆ ಅಂತ. ನಾನು ರೆಗ್ಯುಲರ್ ಆಗಿ ಬ್ಲಡ್ ಟೆಸ್ಟ್ ಮಾಡ್ತಿದ್ದ ಕಾರಣ ಗೊತ್ತಾಯಿತು. My sugar levels, my TSH, the thyroid levels, they all took a while to settle down. ನಾನು ಏನು ಮೆಡಿಕೇಶನ್ಸ್ ತಗೊಳ್ತಿದ್ದೆ ಫಾರ್ ದೆಮ್, ನನ್ನ ಥೈರಾಯ್ಡ್ಗೆ ಎಲ್ಲ, I had to keep changing the dosage according to the blood test because ನನ್ನ ಯೂಶ್ವಲ್ ಮುಂಚೆ ಹಿಂಗಿತ್ತು ಆ ಥರ ಬರಲೇ ಇಲ್ಲ. ಇಟ್ took at least 3 months for me to realize ಅದು ಹೆಂಗೆ ಸೆಟ್ಲ್ ಆಗ್ತಿದೆ ಅಂತ. ಸ್ಲೀಪ್ಲೆಸ್ ನೈಟ್ಸ್ ಎಲ್ಲ ಇನ್ನೂ ಇದ್ದೇ ಇದೆ. ಫಸ್ಟ್ 2 ತಿಂಗಳಂತೂ ನೈಟ್ ಆ್ಯಂಡ್ ಡೇ ಗೊತ್ತೇ ಇರಲ್ಲ, ಮಗುವಿಗೂ ಗೊತ್ತಿರಲ್ಲ, ನಮಗೂ ಗೊತ್ತಿರಲ್ಲ. ಅದಾದಮೇಲೆ ಯು ಸ್ಟಾರ್ಟ್ ಗೆಟಿಂಗ್ ಅ ಲಿಟಲ್ ಬಿಟ್ ಸ್ಲೀಪ್. ಸೊ ವೆನ್ ದ ಬೇಬಿ ಸ್ಲೀಪ್ಸ್ ಯು ಹ್ಯಾವ್ ಟು ಸ್ಲೀಪ್ ಅನ್ನೋದು ವೆರಿ ವೆರಿ ಟ್ರೂ.
ಬಟ್ ಅಟ್ಲೀಸ್ಟ್ ನಾವು ಒಂದು 3-4 ಗಂಟೆ ಸ್ಟ್ರೆಚ್ಚಲ್ಲಿ ನಂಗೆ ನಿದ್ದೆ ಮಾಡೋಕ್ಕೆ ಸಿಗ್ತಾ ಇದೆ ರಾತ್ರಿ. ಸೊ ಗೆಟಿಂಗ್ ಬೆಟರ್. ಬಟ್ ಬಿಗಿನಿಂಗಲ್ಲಿ ಮೊದಲೇ ನಿದ್ದೆಯಲ್ಲೇ ತಲೆ ಕೆಟ್ಟೋಗಿರುತ್ತೆ. ಅದ್ರ ಮೇಲೆ ಫಸ್ಟ್ ಟೈಮ್ ಮಾಮ್ ಏನು ಮಾಡಬೇಕು ಮಾಡಬಾರ್ದು ಗೊತ್ತಿರಲ್ಲ. ಸೊ ಲಾಟ್ ಆಫ್ ಥಿಂಗ್ಸ್ ದಟ್ ವಿಲ್ ಕೀಪ್ ಈಟಿಂಗ್ ಯುವರ್ ಹೆಡ್. ಬಟ್ ಹೇಳ್ತಾರಲ್ಲ, becoming a mom is kind of a rebirth for you ಅಂತ. That's very true. Lot of things change. ಮುಂಚಿನ ಈಗಿರಲ್ಲ. ಇನ್ಫ್ಯಾಕ್ಟ್ ಮೈ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್, ನಾನು ಮುಂಚೆ ಏನು ತಿನ್ನೋಕೆ ಇಷ್ಟಪಡ್ತಿರ್ಲಿಲ್ಲ. ನಾವು ಇಟ್ಸ್ ಡಿಫ್ರೆಂಟ್. A lot of things that I hated before, ಈಗ I'm okay to try, I'm willing to try. ಸೊ ಮಗುವಿಗೋಸ್ಕರ ಒಳ್ಳೇದಾ ಇಲ್ವಾ ಅಂತ, ಆರ್ ಜಸ್ಟ್ ಥಿಂಕಿಂಗ್ ಆಫ್ ಮುಂದೆ ಫ್ಯೂಚರಲ್ಲಿ ನಾನು ಅವನಿಗೆ ಕಲಿಸ್ಬೇಕಾಗತ್ತೆ, ಅವನಿಗೆ ತಿನ್ನಿಸ್ಬೇಕಾಗತ್ತೆ, ನಾನು ತಿನ್ನಲ್ಲ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಅಂತ. ಸೊ ಅ ಲಾಟ್ ಆಫ್ ಥಿಂಗ್ಸ್ ದಟ್ ಐ ಆಮ್ ಸ್ಟಾರ್ಟಿಂಗ್ ಟು ಅಡ್ಜಸ್ಟ್ ಬಿಕಾಸ್ ಆಫ್ ಹಿಮ್. ಸೊ ಒಳ್ಳೆ ವಿಷಯನೇ. ಆಲ್ಸೋ ಎಮೋಷ್ನಲಿ ಇಟ್ ಟೇಕ್ಸ್ ಟೈಮ್ ಟು ಬಿ ಕಾನ್ಫಿಡೆಂಟ್. ಒಂದು 3 ತಿಂಗಳು ಅಟ್ಲೀಸ್ಟ್ ಐ ಥಿಂಕ್ ಇಟ್ ಟುಕ್ ಫಾರ್ ಮೀ. ಸರಿ ಅಂತ ನಂಗೆ ನೋಡ್ಕೊಳಕ್ಕಾಗತ್ತೆ, ನನ್ನ ತಾಯಿ ಅಂತ ಅನ್ಸ್ಕೊಳ್ಳೋಕ್ಕೆ ಓಕೆ ಅಂತ. ಸೊ ಇಟ್ ಟೇಕ್ಸ್ ಟೈಮ್ ಟು ಅಡ್ಜಸ್ಟ್ ಟು ದ ನ್ಯೂ ನಾರ್ಮಲ್. ಬಟ್ ಗೋಯಿಂಗ್ ಗುಡ್. ದಿಸ್ ವಾಸ್ ಮೈ ಪೋಸ್ಟ್ ನೇಟಿವ್ ಜರ್ನಿ. ನಿಮ್ಗೇನು ಅನಿಸ್ತು ಹೇಳಿ, ನಿಮ್ಮ ಜರ್ನಿ ಹೆಂಗಿತ್ತು? ಮತ್ತು ನಾನು ಹೇಳೋದ್ರಲ್ಲಿ ಏನಾದ್ರು ಇರ್ಬೋದು ಇದ್ರೆ ಅದೇನು ಅಂತೆಲ್ಲ ಕಮೆಂಟ್ ಮಾಡಿ. ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.